ಮುಸ್ಲಿಂ ಹೆಣ್ಮಕ್ಳ ಲಗ್ನ ಆದ್ರೆ 5 ಲಕ್ಷ ರೂಪಾಯಿ ಕೊಡು ಕಾರ್ಯಕ್ರಮ ಪ್ರಾರಂಭ. ಮುಸ್ಲಿಂ ಹೆಣ್ಮಕ್ಳ ಲಗ್ನ ಆದ್ರೆ 5 ಲಕ್ಷ ರೂಪಾಯಿ ಕೊಡು ಕಾರ್ಯಕ್ರಮ ಪ್ರಾರಂಭ. ಮುಸ್ಲಿಂ ಹೆಣ್ಮಕ್ಳ ಲಗ್ನ ಆದ್ರೆ 5 ಲಕ್ಷ ರೂಪಾಯಿ ಕೊಡು ಕಾರ್ಯಕ್ರಮ ಪ್ರಾರಂಭ. ಒಬ್ಬ ಮುಸ್ಲಿಮನು ಸಹ ಇದು ಮಾಡ್ತಾ ಇರುವಂಥದ್ದನ್ನು ನಿಲ್ಲಿಸುವಂಥ ಕೆಲಸ ಮಾಡಿದೆ. ಅಂದರೆ ಅವರ ಮುಸ್ಲಿಮರ ಮನಸ್ಥಿತಿ ಬಹಳ ಸ್ಪಷ್ಟವಾಗಿದೆ. ಹಿಂದೂ ಕಾರ್ಯಕರ್ತ ಯಾರೇ ಅಲ್ಲ, ಅವರು ಹಿಂದೂ ಜನಾಂಗದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಪರಿಶಿಷ್ಟ ನಮ್ಮ ಧರ್ಮದ ಬಂದರೆ ಅದನ್ನು ನೋಡುವುದಿಲ್ಲ. ನಾವು ಇವತ್ತು ಅಷ್ಟೆಲ್ಲ ನಮಾಜ್ಗೆ ಹೋಗೋರು ಸಹ ತಡೆಯುವಂಥ ಕೆಲಸ ಮಾಡಿಲ್ಲ ಅಂದರೆ, ಬುದ್ಧಿ ಹೇಳುವಂಥ ಕೆಲಸ ಮಾಡಿಲ್ಲ ಅಂದರೆ ಆ ಧರ್ಮದ ಒಂದು ಮನಸ್ಥಿತಿ ಇವತ್ತು ಕಷ್ಟ ಕಾಣುತ್ತೆ. ಮತ್ತು ಅವನು ಮಚ್ಚು ತೋರಿಸಿ ಏನು ರೀಲ್ ಮಾಡಿ ಬಿಟ್ಟಿದ್ದಾನಲ್ಲ, ಅವಾಗ ಪೊಲೀಸ್ ಇಲಾಖೆ ಏನು ಮಾಡ್ತಾಯಿತ್ತು, ಅವಾಗೇ ಅವನ ಮ್ಯಾಗ ಯಾಕೆ ಆ್ಯಕ್ಷನ್ ತಗೋಬರಲಿಲ್ಲ ಅಂದರೆ ಅವನು ಏನೋ ಒಂದು ಉದ್ದೇಶದಿಂದಲೇ ಅದನ್ನು ಮಚ್ಚು ತೋರಿಸಿದ್ದಾನೆ. ಮತ್ತು ಆ ಹುಡುಗಿಯನ್ನು ಪ್ರೀತಿ ಮಾಡಿದಾನ ಅವನೇ. ಆ ಹುಡುಗಿ ಮತ್ತು ಏನು ಕೊಲೆ ಮಾಡಿದ 4 ಜನ ಏನೋ ಬಂದಿದ್ದಾರೆ. ಅವ್ರು ಎಲ್ಲರಿಗೂ ಆ ಹುಡುಗಿಗೂ ಸಹ ಬಂಧನ ಆಗ್ಬೋದು. ನನಗೆ ಮುಂಜಾನೆ ಪೊಲೀಸ್ ಅಧಿಕಾರಿಗಳು ಮಾತಾಡ್ಬೋದು, 4 ಜನ ಅರೆಸ್ಟ್ ಮಾಡಿದ್ವಿ. ಅರೆಸ್ಟ್ ಮಾಡಿದ್ರೆ ಸಾಲದು, ಆ ಹುಡುಗಿನೂ ಅರೆಸ್ಟ್ ಮಾಡಬೇಕು. ಯಾವುದೇ ರೀತಿಯಿಂದ ಅವ್ರಿಗೆ ಶಿಕ್ಷೆಯನ್ನು ತಪ್ಪಿಸ್ಕೊಳ್ಳಿಕ್ಕೆ ಯಾವ ಅವಕಾಶಗಳು ಸಿಗಬಾರ್ದು. ಇದೇ ರೀತಿ ಲವ್ ಜಿಹಾದ್ ಮಾಡಿದಾಗ ಯಾವ ಹಿಂದೂಗಳು ನಮ್ಮ ಹುಡುಗನ ಹೊಡೆಯುವಂಥ ಕೆಲಸ ಇಡೀ ದೇಶದಲ್ಲಿ ಎಲ್ಲಿ ಮಾಡಿದ್ದಾರೆ. ಆದರೆ ಇವರ ಮನಸ್ಥಿತಿ ಏನಾಗಿದೆ ಅಂದರೆ, ಅವರೆಂದೂ ಹಿಂದೂಗಳ ಜೊತೆಗೆ ಹೊಂದಾಣಿಕೆ ಆಗಿರುವಂಥ ಜನಾಂಗ ಅಲ್ಲ ಅನ್ನೋಂಥದ್ದು ಸ್ಪಷ್ಟ ಆಗಿದೆ. ಇವತ್ತು ನೋಡಿ, ಸರ್ಕಾರ ಹೇಳ್ತದೆ ನಾವು ಅಹಿಂದ ಭಾಳ ರಕ್ಷಣೆ ಮಾಡೋಗುತ್ತೆ. ಇಲ್ಲಿ ಅಹಿಂದ ರಕ್ಷಣೆ ಇಲ್ಲ, ಬರೀ ಅಲ್ಪಸಂಖ್ಯಾತ ರಕ್ಷಣೆ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾರೆ. ಯಾವನೋ ಮಂಗಳೂರಿನಲ್ಲಿ ಒಂದು ದನಗಳು ನನಗೆ 25 ಲಕ್ಷನೂ ಪರಿಹಾರ ಕೊಡ್ತಾರೆ. ಅವನಿಗೊಂದು ಸರ್ಕಾರಿ ನೌಕರಿ ಆಹ್ವಾನ ಮಾಡ್ತಾರೆ. ಇಲ್ಲಿ ಇಷ್ಟು ದಿನ ಆದರೂ ಸಹ ಜಿಲ್ಲಾ ಉಸ್ತುವಾರಿ ಸಚಿವರು ಯಾವುದೇ ರೀತಿಯಿಂದ ಅವ್ರ ಕುಟುಂಬ ಬಗ್ಗೆ ಆಗಲಿ ಬಂದು ಸಾಂತ್ವನ ಹೇಳಿ ಬಂದು ಬರೀ ಆಯಿತು ನಾವು ನೋಡ್ಕೊಳ್ತೀವಿ ಅನ್ನೋಂಥದ್ದು ಇದು ಏನು ಅನುಕಂಪದ ಮಾತು ಬೇಕಾಗಿಲ್ಲ. ಅವ್ರದ್ದೇನು ಶಿಕ್ಷೆ ಆಗುತ್ತೆ ಅನ್ನೋಂಥದ್ದು ಅವ್ರ ಪಾಪ ಇಂಥ ಬಡತನ ಕುಟುಂಬದಲ್ಲಿದ್ದೂ ಸಹ ಅವರ ತಂದೆ ತಾಯಿಗಳು, ಅವರ ಸಹೋದರರು ಶಿಕ್ಷೆ ಆಗುತ್ತೆ. ಇದೇ ರೀತಿ ಮತ್ತೊಬ್ಬ ಹಿಂದೂ ಯುವಕರಿಗೆ ಆಗಬಾರ್ದು ಅನ್ನೋಂಥದ್ದು ಅವರು ತಮ್ಮ ಮಗನ ದುಃಖದಲ್ಲಿ ಸಹ ಮತ್ತೊಂದು ಕುಟುಂಬಕ್ಕೆ ಇಂಥದ್ದು ಆಗಬಾರ್ದು ಅನ್ನೋಂಥದ್ದು ಏನೋ ಒಂದು ದೊಡ್ಡ ವಿಚಾರ ಇದೆ. ಆ ರೀತಿಯಲ್ಲಿ ಈ ಸರ್ಕಾರ ನನಗೇನು ವಿಶ್ವಾಸ ಇಲ್ಲ. ಇದೇ ಮುಸ್ಲಿಂ ಏನಾರು ಕೊಲೆ ಆಗಿದ್ದರೆ ಇವತ್ತಿಗೆ ಭಾಳ ದೊಡ್ಡ ರಾಗಾಂತ ಮಾಡ್ತೀವಿ. ಇವತ್ತು ಹಿಂದೂ ಕೊಲೆ ಆಗಿದ್ದಕ್ಕೆ ಯಾವ ಸರ್ಕಾರದ ಯಾವ ಜವಾಬ್ದಾರಿ, ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಇಲ್ಲ, ಯಾವುದೂ ಇಲ್ಲ. ಇವತ್ತು ನಾಳೆ ಅಧಿವೇಶನ ಪ್ರಾರಂಭ ಆಗ್ತಾಯಿದೆ. ನೀವು ಯಾವ ರೀತಿ ಮಾನದಂಡ ಮುಸ್ಲಿಮರಿಗೆ ಈ ರಾಜ್ಯದಲ್ಲಿ ಕೊಲೆಯಾದಾಗ ನೀವು ಅನುಸರಿಸಿದೋ, ನಮ್ಮ ಈಶ್ವರಪ್ಪ ಸಾಹೇಬ್ ಹೇಳಿದಂಗೆ ಅವರಿಗೆ ಸೂಕ್ತ ಪರಿಹಾರ ಅಷ್ಟೇ ಅಲ್ಲ, ಸರ್ಕಾರದಲ್ಲಿ ಅವರಿಗೆ ಉದ್ಯೋಗದ ಜೊತೆಗೆ ಅವ್ರ ಕುಟುಂಬಕ್ಕೂ ರಕ್ಷಣೆ ಕೊಡುವಂಥ ಕೆಲಸ ಸರ್ಕಾರ ಮಾಡಬೇಕು. ಮೊನ್ನೆ ಎರಡನೇದು ಈ ನೆಪದಲ್ಲಿ ನಾಳೆ ನಮ್ಮ ವಾಲ್ಮೀಕಿ ಸಮಾಜದವರು ಪ್ರತಿಭಟನೆ ಏನು ಮಾಡ್ಯಾರಲ್ಲ, ಬರೀ ವಾಲ್ಮೀಕಿ ಸಮಾಜದವರಲ್ಲ, ಸಮಸ್ತ ಹಿಂದೂ ಸಮಾಜದ ಕೊಪ್ಪಳ ಜಿಲ್ಲೆಯವರು ಇದಕ್ಕೆ ಬೆಂಬಲ ಕೊಡಬೇಕು. ಬಂದು ಈ ಹೋರಾಟದಲ್ಲಿ ಭಾಗವಹಿಸಿ, ಏನೋ ವಾಲ್ಮೀಕಿ ಸಮಾಜಕ್ಕಾಗಿದೆ, ನಾಳೆ ದಲಿತ ಸಮಾಜಕ್ಕಾಗಿದೆ, ನಾಳೆ ಬ್ರಾಹ್ಮಣರಿಗಾಗಿದೆ, ಲಿಂಗಾಯತರಿಗಾಗಿದೆ ಅಂತಂದರೆ ಒಂದಿಲ್ಲ ಒಂದು ದಿವಸ ನಿಮ್ಮ ಮನೆಗೂ ಇದು ಬರೋದೆ. ಅದಕ್ಕೆ ನಾನು ಎಲ್ಲ ವಿನಂತಿ ಮಾಡ್ಕೊತೀನಿ, ಕೊಪ್ಪಳದ ನಮ್ಮೆಲ್ಲ ಹಿಂದೂಗಳಿಗೆ ನಾಳೆಯ ಇದು ಹೋರಾಟದಲ್ಲಿ ಎಲ್ಲರೂ ಭಾಗವಹಿಸಿ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟುವ ರೀತಿಯಲ್ಲಿ ಹೋರಾಟ ಆಗಬೇಕು. ಇದೇ ನೆಪ ಮಾಡಿಕೊಂಡು ನಾಳೆ ಗಣೇಶ ಚತುರ್ಥಿಗೆ ತೊಂದರೆ ಮಾಡುವಂಥದ್ದು ಪೊಲೀಸರು ಮಾಡಬಾರ್ದು. ಯಾವ ರೀತಿ ಗಣೇಶ ಚತುರ್ಥಿಗೆ ಯಾವುದೇ ತೊಂದರೆ ಇಲ್ಲಾರ್ದು ಎಲ್ಲ ರೀತಿಯ ಅನುಮತಿ ಕೊಡೋದಾಗಲಿ ಎಲ್ಲ ರೀತಿಯ ಒಂದು ಸರ್ಕಾರ ಮಾಡಬೇಕು. ಇದನ್ನು ಕಠಿಣವಾದಂಥ ಒಂದು ಕ್ರಮ ಕೈಗೊಳ್ಳದಿದ್ದರೆ ಸಿದ್ದರಾಮಯ್ಯ ಸರ್ಕಾರವನ್ನು ನಾವು ನಾಳೆ ಅಧಿವೇಶನದಲ್ಲಿ ತರಲಿಕ್ಕೆ ಕೆಲಸ ಮಾಡ್ತೀವಿ. ಇಲ್ಲಿ ಪ್ರಮುಖವಾಗಿ ಬಂದಿರೋ ಪ್ರಶ್ನೆ, ನಿಮ್ಮ ಫೋಟೋ ಅವ್ರ ಜೊತೆ ಆ ಹುಡುಗ ನಿಮ್ಮ ಫೋಟೋ ಅದರಲ್ಲೂ ಹಿಂದೂ ಕಾರ್ಯಕರ್ತ ಅನ್ನೋದನ್ನೇ ನೋಡಿ ಕೊಲೆ ಮಾಡಿದ್ದಾರೆ ನೋಡಿ. ನಿಶ್ಚಿತವಾಗಿ ನೋಡ್ರಿ, ಇವಾಗ ಲವ್ ಜಿಹಾದ್ ಮಾಡ್ತಾರೆ. ಆದ್ರೆ ಹಿಂದೂ ಒಬ್ಬ ಹುಡುಗ ಮುಸ್ಲಿಮ್ ಪ್ರೀತಿ ಮಾಡಿ ಲಗ್ನ ಆಗಬಾರ್ದತ್ತೆ ಎಲ್ಲಿದೆ? ಇನ್ಮ್ಯಾಗ ಆದ್ಮಿ ಅಂತ ಚಾಲು ಮಾಡ್ತೀವಿ. ಮುಸ್ಲಿಂ ಹೆಣ್ಮಕ್ಳ ಲಗ್ನ ಆದ್ರೆ 5 ಲಕ್ಷ ರೂಪಾಯಿ ಕೊಡು ಕಾರ್ಯಕ್ರಮ ಪ್ರಾರಂಭ.
ಇವ್ರಿಗಿದೆ ಸವಾಲು. ಇವ್ರನ್ನೆಲ್ಲ ರಕ್ಷಣೆ ಕೊಡುವಂಥ ಕೆಲಸನೂ ಈಗ ನಾವು ಕುಟುಂಬದ ರಕ್ಷಣೆ ಕೊಡಬೇಕು. ಯಾಕಂದ್ರೆ ಆ ಭಕ್ತಿ ಒಂದಷ್ಟು ಧೈರ್ಯದಿಂದ ಯಾರು ಓಡಾಡ್ತಾ ಇದ್ದಾರೆ ಅಂದ್ರೆ ಇವ್ರಿಗೆ ಸರ್ಕಾರದ ಸಪೋರ್ಟ್ ಪಾಪ ಪೊಲೀಸರು ಕೈ ಕಟ್ಟಿರ್ತಾರೆ, ಏನೋ ಆಕ್ಷನ್ ತಗೋಬೇಡ ಅಂತೆಲ್ಲ ಹೇಳ್ತಾರೆ. ಅದಕ್ಕೆ ಈಶ್ವರ ಅಪರಾಧಗಳನ್ನು ನಾವು ಶಿಕ್ಷೆ ಅವ್ರಿಗೆ ಸಿಗುವವರೆಗೂ ಹೋರಾಟ ಮಾಡ್ತೀವಿ. ವಿಧಾನಸಭೆಯಲ್ಲಿ ಮಾತ್ರ ಇವರು ಸರ್ಕಾರವನ್ನು ತರಾಟೆ ತಗೊಳ್ತೀವಿ. ಸರ್ಕಾರ ಅಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಡೀ ರಾಜ್ಯದ ಜನರ ಮುಂದೆ ಕ್ಷಮೆ ಕೊಡಬೇಕು ಮತ್ತು ಇವರಿಗೆ ಪರಿಹಾರ ಕೊಡುವಂಥದ್ದು ಮತ್ತೊಂದು ಶಿಕ್ಷೆ ಕೊಡುವಂಥ ಕೆಲಸ. ಈಗ ಸಿದ್ದರಾಮಯ್ಯನವರು ಹೇಳ್ತಾರೆ ಸಿದ್ದರಾಮಯ್ಯನವರು ಅಹಿಂದ ವರ್ಗ ಅಂತಾರೆ. ಇಲ್ಲಿ ಕೊಲೆ ಆಗಿರ್ತಕ್ಕಂಥದ್ದು ಎಸ್ ಟಿ ಸಮುದಾಯ ಕೊಲೆ ಆದ ದಿನ ಎಸ್ ಪಿ ಅವ್ರು ಹೇಳ್ತಾರೆ ಇಲ್ಲ ಒಬ್ಬನೇ 2 ಮಂದಿ ಒಂದು ಕೊಲೆ ಮಾಡಿದಾನೆ ಅಂತ ಹೇಳ್ತಾರೆ. ಅದಾದ ನಂತರ 4 ಮಂದಿನ ಅರೆಸ್ಟ್ ಮಾಡ್ತಾರೆ. ಅಂದ್ರೆ ಪೊಲೀಸರು ಏನ್ ಮಾಡಕ್ ಹೊಂಟಿದ್ರು ಅಂತ ಈ ಕೇಸನ್ನು ಅವ್ರಿಗೆ ಪ್ರೆಷರ್ ಇರ್ತದೆ ಅಲ್ಲ ಸರ್ಕಾರ. ಒಟ್ಟೆ ಮುಸ್ಲಿಮರ ಅಪರಾಧಿ ಅಲ್ಲ ಅನ್ನೋಂಥದ್ದನ್ನೇ ಸಹಜವಾಗಿ ಹೇಳ್ತಾರೆ. ಸಿದ್ದರಾಮಯ್ಯ ಸರ್ಕಾರ ಕೆಲವೊಂದು ಮಂದಿ ಅದಾರಲ್ಲ, ಸತೀಶ್ ಜಾರಕಿಹೊಳಿ, ಸಂತೋಷ್ ಲಾಡ್ ಹೆಂಗೆ ಅವರು ಸ್ಟೇಟ್ಮೆಂಟ್ ಹೆಂಗಿರ್ತಾವ ಅಂದ್ರೆ ಅವರು ಅಹಿಂದ ಇಲ್ಲೇ ಇಲ್ಲ, ಬರೇ ಮುಸ್ಲಿಂ, ಅದು ಅಲ್ಪಸಂಖ್ಯಾತರು ಇಲ್ಲ, ಹೋಗ್ತಿಲ್ಲ ಅಲ್ಪಸಂಖ್ಯಾತರು ಅಂತ ಬರೀ ಮುಸಲ್ಮಾನರು ಅದಾರೆ, ಕ್ರಿಶ್ಚಿಯನ್ರು ಅದಾರೆ, ಜೈನರು ಅದಾರೆ, ಅವ್ರು ಅಷ್ಟೇ ಅವ್ರಿಗೆ ಬೇಕಾಗಿರ್ಬೋದು. ಇಡೀ ಉಳಿದ ಸಮಾಜದಲ್ಲಿ ಏನು ಬೇಕಾದರೂ ಸಹ ರಕ್ಷಣೆ ಸಿದ್ದರಾಮಯ್ಯ ಅವರಲ್ಲಿ ಸಿಗ್ತಾ ಇಲ್ಲ. ಇವತ್ತು ನೋಡ್ರಿ ವಾಲ್ಮೀಕಿ ಹಗರಣ ಆದ್ಮೇಲೂ ಸಹ ಇವತ್ತು 100 ಕೋಟಿ ರೂಪಾಯಿ ಹಗರಣ ಆದರೂ ಸಹ ಅದಕ್ಕೆ ಯಾವುದೇ ರೀತಿಯ ಸರಿಯಾದಂಥ ತನಿಖೆ ಇದೆ. ನಾವು ಕೋರ್ಟಿಗೆ ಹೋಗಿ ಸಿಬಿಐ ತನಿಖೆ ಅಂದ್ರೆ ಇವ್ರ ಒಟ್ಟೆ ಟಾರ್ಗೆಟ್ ಏನಿದೆ ಅಂದರೆ ಯಾರು ಹಿಂದೂ ಪರವಾಗಿ ಹಿಂದುಳಿದವರು ದಲಿತರು ಈ ರೀತಿ ಒಂದು ಕೆಟ್ಟ ಸಂಸ್ಕೃತಿ ಸಿದ್ದರಾಮಯ್ಯನವರಿದೆ. ಇದನ್ನು ನಾನು ಈಗಾಗಲೇ ಪೊಲೀಸ್ ಇಲಾಖೆದವ್ರಿಗೂ ಹೇಳಿದ್ದೀನಿ, ಇದರ ಮೇಲೆ ಕಠಿಣವಾದ ಕ್ರಮ ತಗೊಳ್ಬೇಕು. ಅವ್ರು ಎಲ್ಲದನ್ನು ಈಗಾಗಲೇ ಹಿಡಿದಿದ್ದಾರೆ, ಅದು ಒಂದೇ ಅಲ್ಲ, ಆಕೆ ಏನಿದ್ದಾಳಲ್ಲ ಆಕೆ ಮೇನ್ ಟಾರ್ಗೆಟ್ ಆಗ್ಯದ. ಆಕೆನೇ ಇವನಿಗೆ ಕರೆದು 19 ಸಲ ಫೋನ್ ಮಾಡಿ ಒಂದು 8-9 ತಿಂಗಳಿಂದ ಅವರು ಇವರು ಪ್ರೇಮ ಪ್ರಯತ್ನ ಮುಗಿದೋಗಿದೆ. ಅದರ ಆದ್ಮೇಲೂ ಸಹ ಕೊಲೆ ಮಾಡ್ತಾರೆ. ಅಂದ್ರೆ ಈ ಉದ್ದೇಶ ಸರಿ ಕೊಲೆ ಮಾಡಿದ್ದು ಗಾಂಜಾ ಏನು ಮಾಡ್ತಾರೆ ಗಾಂಜಾ ಡ್ರಗ್ಸು ಗಾಂಜಾ ಗೃಹ ಮಂತ್ರಿ ಹೇಳ್ತಾರೆ. ಈ ಗೃಹ ಮಂತ್ರಿ ಹೋಗಿ ಕೇಳಿದ್ರು ಬೆಂಗಳೂರು ರಿಪೋರ್ಟ್ ನನ್ನ ಗಮನಕ್ಕೆ ಬಂದಿಲ್ಲ. ನಾನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಾನು ತಿಳಿಸ್ತೀನಿ. ಆ ಗೃಹ ಮಂತ್ರಿಗಳ ಕೆಲಸ ಮಾಡಿದಾಗ ಇಂಥ ಗೃಹ ಮಂತ್ರಿ ನಮ್ಮ ರಾಜ್ಯಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಮಾಡಕತ್ತಾರೆ, ಬರೀ ಬಂದು ಸಾಂತ್ವನ ಹೇಳೋದು ಆಗೋದಿಲ್ಲ. ನೀವು ಅದೇ ಮುಸ್ಲಿಂ ಸತ್ತಿದ್ದಂದ್ರೆ ಹೋಗಿ ನೌಕರಿ ಕೊಟ್ಟು ಅವ್ರು ಕೈಕಲ್ಲಿ ಮಂಗಳೂರಿನಾಗ ಹೆಂಗೆ ಕೈಕಲ್ಲಿ ಹಿಡಿದ್ರು ದಿನೇಶ್ ಗುಂಡೂರಾವ್ ಅಲ್ಲಿ ಮಂತ್ರಿಗಳು ಹೋಗಿ ಸಿದ್ದರಾಮಯ್ಯ ಫೋನ್ ಹಾಕಿ ಅಂದ್ರೆ ಅವ್ರು ಓಟ್ ಹಾಕಬೇಕಾಗ್ಯಾವ. ಅವ್ರ ಸಲುವಾಗಿ ಏನು ಬೇಕಾದ ತ್ಯಾಗ ಮಾಡ್ಲಿಕ್ಕೆ ಅದಕ್ಕೆ ಕಾರಣದಿಂದಲೇ ಪೊಲೀಸ್ ಆಫೀಸರ್ ಇವತ್ತು ಏನು ಮಾಡಿದ್ರು ಎಸ್ ಪಿ ಗೌರ್ಮೆಂಟ್ ದಬಾವ ಇರ್ತದೆ. ಇದು ಹಿಂಗೆ FIR ಹಿಂಗೆ ಮಾಡತ್ತೆ ಡೈರೆಕ್ಷನ್ ಕೊಡ್ತಾರೆ. ಅಂದ್ರೆ ಸರ್ಕಾರ ಡೈರೆಕ್ಷನ್ ಕೊಡ್ತಾರೆ. ಸರ್ಕಾರದ ನೇರವಾಗಿ ಆರೋಪ ಮಾಡ್ತೀನಿ, ಸರ್ಕಾರನೇ ಇಲ್ಲಿ ಹಸ್ತಕ್ಷೇಪ ಮಾಡಿ ಮುಸ್ಲಿಮರ ರಕ್ಷಣೆಗೆ ನಿಂತಿದೆ. ಮಂಗಳೂರಿನಲ್ಲಿ ಗಂಧ ಮಾಡೋರು ಯಾರು ಅವರೇ ಅಲ್ಲೇ ಅವರೇ ಮುಖ್ಯ ಹಾಕತ್ತಾರೆ ಇಲ್ಲಿ ಮಂಗಳೂರಿನಲ್ಲಿ. ಹಿಂಗೆ ಇದೊಂದು ವ್ಯವಸ್ಥಿತವಾಗಿ ಕರ್ನಾಟಕದಲ್ಲಿ ಇದು ಮುಸ್ಲಿಮರ ಸರ್ಕಾರ, ಸಾಗರ ಸರ್ಕಾರ ಅಂಥ ಪರಿಸ್ಥಿತಿ ಇಲ್ಲಿದೆ. ನಮ್ಮ ಹಿಂದೂ ರಕ್ಷಣೆ ಇಲ್ಲ. ಅದಕ್ಕೆ ನಾಳೆ ಅಧಿವೇಶನ ಇದೆ. ಅಧಿವೇಶನ ಏನು ಮಾತಾಡ್ತಾರೆ, ಒಬ್ಬರು ಫೋಟೋ ಹಿಡ್ಕೊಂಡು ಸಾಯ್ತಾರೆ. ರಾಜಕೀಯ ನಾಯಕರಿಗೆ ಅಭಿಮಾನಿಗಳು ಭಾಳ ಹಿಂಗಿರ್ತದೆ. ಒಬ್ಬೊಬ್ಬರ ಅಭಿಮಾನಿಗಳು ಅವರ ಪ್ರೀತಿದಲ್ಲಿ ತಗೋತಾರೆ. ಭಯ ಆಗುತ್ತೆ ಯಾರಿಗೆ, ಭಯ ಬೀಳ್ತಾರೆ. ಈ ಥರ ಆಗಿರ್ತಾರೆ, ಭಯ ಬೀಳ್ತಾರೆ. ಯಾಕಂದ್ರೆ ನೋಡ್ರಿ ಅವ್ರ ಪ್ರಾಣನೂ ಹೋಗ್ಲಾಕಿಲ್ಲ. ಅದು ಭಾಳ ಒಂದು ರೀತಿ ಇಂಥ ನೀಡುಗಳು ಕೂಡ ಏನಪ್ಪ ಅಂತ ಭಯ ಸಹಜವಾಗಿ ಬರ್ತದೆ. ಆದರೆ ಒಂದು ಮಾತು ಹೇಳ್ತೀನಿ, ಇಷ್ಟು ಆದ್ರೂ ನಮ್ಮ ಹಿಂದೂಗಳು ಯಾರೂ ಹಿಂಚ್ಕೊಳ್ತಾರೆ, ಭಯ ಕೊಡುವಂಥದ್ದಿಲ್ಲ. ಇದ್ರದ್ದು ಸಂದರ್ಭ ಬಂದಾಗ ಬರಲಿ ಮುಂದೆ ಸರ್ಕಾರ ಹೆಂಗೋ ಅಥವಾ ಚಿಕ್ಕಮಗಳೂರು ಹಾಕಿಲ್ಲ ಅವ್ನು ಎಲ್ಲಿ ಕಳಿಸೋದು ಅಂತ ಇವಾಗ ಜನ ಸಿದ್ದರಾಮಯ್ಯವ್ರಿಗೂ ಕೂಡ ಏನನ್ನೂ ರಿಯಾಕ್ಟ್ ಮಾಡಿದ್ರು. ಸಿದ್ದರಾಮಯ್ಯ ಮಾಡೋದು ಮಾಡಿಲ್ಲ, ಮುಸ್ಲಿಮರು ಅಟ್ಯಾಕ್ ಮಾಡ್ತಾರೆ.